ರೀ ಮಾತ್ರೆ ಕೊಡ್ರಿ. ಅಲ್ಲೇ ಪಕ್ಕದಲ್ಲಿ ಇದೆಯಲ್ಲ, ತಗೊಳಕ್ಕಾಗಲ್ವಾ ನಿನ್ಗೆ? ನೀವೆಲ್ಲಿಗೆ ರೆಡಿ ಆಗ್ತಿದ್ದೀರಲ್ಲ? ಬೆಂಗಳೂರಿಂದ ನಮ್ಮ ಫ್ರೆಂಡ್ ಅಭಯ್ ಬರ್ತಿದ್ದಾನಂತೆ, ಹೋಗಿ ಮೀಟ್ ಮಾಡ್ಕೊ ಬರ್ತೀನಿ. ರೀ ಇವತ್ತೊಂದಿನಾದ್ರೂ ಮನೇಲಿರ್ರಿ, ಯಾಕೋ ಜ್ವರ ಜಾಸ್ತಿ ಆಗ್ತಿದೆ. ನಾನು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಯಾವ್ದಾದ್ರು ನೆಪ ತಗೊಂಡಿರ್ತೀಯಲ್ಲ, ಇವಾಗ ಹುಷಾರಿಲ್ಲ ಅಂತೀಯ, ಇನ್ನೊಂದಿನ ಇನ್ನೊಂದು ಹೇಳ್ತೀಯಾ. 1-2 ಅವರ್ ಹೋಗಿ ಮೀಟ್ ಮಾಡ್ಕೊ ಬರ್ತೀನಿ, ಅಷ್ಟಲ್ಲಿ ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡ್ತಿರು. ನಿಮಗೊಂದು ವಿಷಯ ಅರ್ಥ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ನನಗೆ ಈ ಟೈಮಲ್ಲಿ ಮೆಡಿಸಿನ್ಗಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿ ಕಾಳಜಿ ಅವಶ್ಯಕತೆ ಇದೆ ಅನ್ನೋದು. ಅಭಯ್, ನಂಗೇನೋ ಅರ್ಜೆಂಟ್ ಕೆಲಸ ಇದೆ, ನಾನು ಬರೋಕ್ಕಾಗಲ್ಲ ಇವತ್ತು. ಸರಿ. ರೀ ನೀವು ಹೋಗ್ಲಿಲ್ವಾ? ಅದು ಅವನಿಗೇನೋ ಅರ್ಜೆಂಟ್ ಕೆಲಸ ಅಂತೆ, ಅವ್ನು ಬೆಂಗಳೂರಿಂದ ಬರಲಿಲ್ಲ. ನೀವು ನಡ್ಕೊಳ್ಳೋ ರೀತಿನಲ್ಲೇ ನೀವು ನಿಜ ಹೇಳ್ತಿದ್ದೀರೋ ಸುಳ್ಳು ಹೇಳ್ತಿದ್ದೀರೋ ಅಂತ ನನಗೆ ಅರ್ಥ ಆಗುತ್ತೆ. ಯಾಕೆ ನಗಾಡ್ತಿದ್ಯಾ? ನೀವು ಗಂಡು ಮಕ್ಕಳ ಹೀಗೆ ಅನ್ಸತ್ತೆ, ಪ್ರೀತಿ ಮಾಡ್ತೀರಾ ಆದರೆ ಅದನ್ನು ವ್ಯಕ್ತಪಡಿಸಲ್ಲ.